ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣಾರ್ಜುನರ ಸಂವಾದ. ಕೃಷ್ಣನು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ್ದಾನೆ. ಅರ್ಜುನ ನೋಡಿ ಸಾಕಾಗಿ ಭಯಭೀತನಾಗಿ ಮತ್ತು ತನ್ನ ಕೋರಿಕೆಗೆ ಲಜ್ಜೆಗೊಂಡು ಪರಮಾತ್ಮನಲ್ಲಿ ಹರಕೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಸಾಕು, ನನಗೆ ನಿನ್ನ ವಿಶ್ವರೂಪವನ್ನು ನೋಡಲಾರೆ, ನನಗೆ ಅದಕ್ಕಿಂತಲೂ ಶಾಂತಿಯನ್ನು, ಭೋಗ ಮತ್ತು ಮೋಕ್ಷ ಎರಡನ್ನೂ ಕೊಡ್ತಕ್ಕಂಥ, ಎರಡರ ಸುಖವನ್ನು ಕೊಡ್ತಕ್ಕಂಥ ನಿನ್ನ ಕೃಷ್ಣ ರೂಪವನ್ನೇ ತೋರಿಸು ಸಾಕು ನನಗೆ ಅಂತ ಹೇಳಿ ಅರ್ಜುನ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾನೆ. ಈಗ ಅದಕ್ಕೆ ಉತ್ತರವಾಗಿ ಕೃಷ್ಣನು ಈ ರೀತಿಯಲ್ಲಿ ಹೇಳ್ತಾನೆ. ವಿಶ್ವರೂಪಿ ಭಗವಂತನು ಅರ್ಜುನನ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಹೀಗೆಂದನು. ನಿನ್ನಂತಹ ವಿವೇಚನಹೀನನನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ನಿನ್ನ ಮಹತ್ತರವಾದ ಅಲೌಕಿಕ ವಸ್ತುವು ಲಭಿಸಿದ್ದರೂ ನಿನಗೆ ಮಹತ್ತರವಾದ ಅಲೌಕಿಕ ವಸ್ತುವು ಲಭಿಸಿದ್ದರೂ ಆನಂದ ಪಡದೆ ದೇಹಾಭಿಮಾನದಿಂದ ಅಂಜುಬುರುಕನಾಗಿ ಇಂತಹ ಮಾತುಗಳನ್ನು ಆಡುತ್ತಿರುವೆ. ವಿಶ್ವರೂಪ ಅಂತಕ್ಕಂಥದ್ದು ಮೊದಲನೇದಾಗಿ ಪರಮಾತ್ಮನ ದರ್ಶನ ಸಿಕ್ಕುವುದೇ ಕಷ್ಟ. ಅದರಲ್ಲಿ ವಿಶ್ವರೂಪ ದರ್ಶನ ಈ ಕಣ್ಣುಗಳಿಂದ ದಿವ್ಯ ದೃಷ್ಟಿಯನ್ನು ಪಡೆದು ನೋಡ್ತಾ ಇದ್ದಾನೆ. ಇಂಥದನ್ನು ನೋಡಿ ಆನಂದ ಪಡೋದು ಬಿಟ್ಟು ಮೂರ್ಖಂತರ ನೀನು ಈ ಥರ ಬೇಡ ನನಗೆ ಸಾಕು ಅಂತ ಹೇಳ್ತಾ ಇದೆಯಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾನು ಚತುರ್ಭುಜ ರೂಪದಿಂದ ಪ್ರಸನ್ನನಾದಾಗ ಈ ಜಡವಾದ ಭೌತಿಕ ಭಾಗ್ಯಗಳನ್ನು ಮಾತ್ರ ಅನುಗ್ರಹಿಸಬಲ್ಲೆನು. ನಾನು ಮಾಮೂಲಿ ಕೃಷ್ಣನ ಅವತಾರದಲ್ಲಿದ್ದಾಗ ಭೌತಿಕವಾದ ವರಗಳನ್ನಷ್ಟೇ ಕೊಡಬಲ್ಲೆನು ನಾನು ನಿನಗೆ. ಆದರೆ ಈ ವಿಶ್ವರೂಪನಲ್ಲಿದ್ದಾಗ ನೀನು ಏನು ಕೇಳಿದ್ರೂ ಸಿಗ್ತಾ ಇತ್ತು. ಆದರೆ ನೀನು ಮೂರ್ಖನಾಗಿದ್ದೀಯ. ಇದುವರೆಗೂ ಯಾರಿಗೂ ಹೇಳದಿದ್ದ ಅಂತರಂಗದ ಗೂಢ ರಹಸ್ಯವನ್ನು ಕೇವಲ ನನ್ನ ನಿಜಭಕ್ತನೆಂದು ನಿನಗೋಸ್ಕರನಾಗಿಯೇ ಬಹಿರಂಗ ಮಾಡಲು ಈ ವಿಶಾಲ ರೂಪವನ್ನು ಧರಿಸಬೇಕಾಯಿತು. ನಾನು ನಿಜವಾಗಿಯೂ ನಿನ್ನ ಮೇಲಣ ಪ್ರಸನ್ನತೆ ಎಂಬ ಹುಚ್ಚಿನಿಂದ ಗೂಢ ರಹಸ್ಯ ಮೂರ್ತಿಯನ್ನೇ ಪ್ರತ್ಯಕ್ಷ ರೂಪದಿಂದ ನಿಲ್ಲಿಸಿದೆನು. ಅರ್ಜುನ, ನಿನ್ನ ಮೇಲೆ ನನಗೆ ಅದೆಷ್ಟು ಪ್ರೀತಿ ಅಂದರೆ ಗೂಢವಾಗಿರ್ತಕ್ಕಂಥ ಈ ನನ್ನ ರಹಸ್ಯ ರೂಪವನ್ನು ನಾನು ನಿನಗೆ ತಂದು ತೋರಿಸ್ಬೇಕಾಯ್ತು. ಯಾಕಂದರೆ ಅಷ್ಟು ಪ್ರೀತಿ ನನಗೆ ನಿನ್ನ ಮೇಲೆ. ಅಪಾರಕ್ಕಿಂತಲೂ ಅಪಾರವಾಗಿರುವ ನನ್ನ ಈ ವಿಶ್ವರೂಪದಿಂದಲೇ ಕೃಷ್ಣ ಮೊದಲಾದ ಅವತಾರಗಳು ಆಗಿರುತ್ತವೆ. ಈ ವಿಶ್ವರೂಪವು ಜ್ಞಾನ ತೇಜದ ಸಾರವಾಗಿಯೂ ಶುದ್ಧವಾಗಿಯೂ ಅಂತವಿಲ್ಲದ್ದಾಗಿಯೂ ನಿಶ್ಚಲವಾಗಿಯೂ ಮತ್ತು ಸರ್ವಕ್ಕೂ ಮೂಲ ಬೀಜವಾಗಿಯೂ ಇದೆ. ಈ ವಿಶ್ವರೂಪ ಅಂತಕ್ಕಂಥದ್ದು ಸುಮ್ಮನೆ ಅಲ್ಲಪ್ಪ, ಇದು ಜ್ಞಾನದ ಸಾರ, ತೇಜಸ್ಸಿನ ಸಾರ. ಇದು ಜ್ಞಾನದ ತೇಜಸ್ಸಿನ ಸಾರ. ಇದು ನೋಡಿ, ಜ್ಞಾನಕ್ಕೆ ಎಷ್ಟು ಬೆಲೆ ಇದೆ ಅಂತಂದರೆ ವಿಶ್ವರೂಪವನ್ನು ನೋಡೋದಷ್ಟೇ ಸರಿಸಮಾನವಾಗುತ್ತೆ. ಜ್ಞಾನವನ್ನು ಪಡೆದುಕೊಂಡ್ರೆ, ಆತ್ಮಜ್ಞಾನವನ್ನು ಪಡೆದುಕೊಂಡ್ರೆ ವಿಶ್ವರೂಪವನ್ನು ದರ್ಶನ ಮಾಡಿದಷ್ಟು ಫಲ. ಜ್ಞಾನದ ಸಾರ ಇದು. ಶುದ್ಧವಾಗಿಯೂ ಅಂತವಿಲ್ಲದ್ದಾಗಿಯೂ ನಿಶ್ಚಲವಾಗಿಯೂ ಮತ್ತು ಸರ್ವಕ್ಕೂ ಮೂಲ ಬೀಜವಾಗಿಯೂ ಇದೆ. ಹೇ ಅರ್ಜುನ, ಇದಕ್ಕೆ ಮೊದಲು ನಿನ್ನ ಹೊರತು ಮತ್ತಾರೂ ಈ ವಿಶ್ವರೂಪವನ್ನು ನೋಡಿರಲಿಲ್ಲ ಮತ್ತು ಕೇಳಿರಲಿಲ್ಲ. ಅಲ್ಲದೆ ಯಾವ ಸಾಧನದಿಂದಲೂ ಲಭಿಸುವುದಿಲ್ಲ. ನೀನೇ ಮೊದಲು. ಜಗತ್ತಿನಲ್ಲಿ ನನ್ನ ವಿಶ್ವರೂಪ ದರ್ಶನ ಮಾಡಿದವನು ನೀನೇ ಮೊದಲು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಪರಮಾತ್ಮನ ಈ ವಿಶ್ವರೂಪವನ್ನು ನೋಡಿದ ಅರ್ಜುನನೇ ಮೊದಲು ಅಂತ ಹೇಳಬೇಕಾದ್ರೆ ಅರ್ಜುನನು ನಿಜವಾಗಿಯೂ ಸರ್ವಶ್ರೇಷ್ಠವಾದ ವ್ಯಕ್ತಿ ಅಂತ ನಾವು ಇಲ್ಲಿ ಮನಗಾಣಬೇಕು. ಮಹಾಭಾರತದಲ್ಲಿ ಬರ್ತಕ್ಕಂಥ ಕತೆ ಬೇಕಾದಾಗಿರಲಿ, ಆದರೆ ಅರ್ಜುನನ ಕ್ವಾಲಿಟಿ ಇದೆಯಲ್ಲ, ಕ್ವಾಲಿಫಿಕೇಷನ್ ಅಂತ ಏನು ಅಂತಾರೆ, ಅವನ ಯೋಗ್ಯತೆ ಇದೆಯಲ್ಲ, ಬಹಳ ಉನ್ನತ ಮಟ್ಟದ್ದು. ಯಾಕಂದರೆ ನರನಾರಾಯಣ ಅಂದರೆ ನಾರಾಯಣನ ಇನ್ನೊಂದು ರೂಪವೇ ಅರ್ಜುನ ಅಂತ ಇಲ್ಲಿ ಕಥೆಯಲ್ಲಿ ನಾವು ಭಾಗವತದಲ್ಲಿ ಕೇಳ್ಪಟ್ಟಿರ್ತೀವಿ, ನರನಾರಾಯಣರು ಇವರಿಬ್ಬರು ಅಂತ. ಅದರಿಂದಾಗಿ ಅರ್ಜುನನಿಗೆ ಆ ಒಂದು ಅವಕಾಶ ಲಭಿಸಿತು. ಈ ಸ್ವರೂಪದ ಮಾರ್ಗವನ್ನು ಸೇರುತ್ತಲೇ ವೇದಗಳು ಮೌನಿಯಾದವು. ಈ ಸ್ವರೂಪದ ಮಾರ್ಗವನ್ನು ಅನುಸರಿಸ್ತಾ ಹೋದಾಗ ವೇದಗಳು ಏನು ಹೇಳ್ತಾ ಇದ್ವು ಇಷ್ಟೊತ್ತವರೆಗೂ ಅವೆಲ್ಲ ಮೌನವಾಗ್ತವೆ. ಯಜ್ಞಕರ್ತರು ಸ್ವರ್ಗದಿಂದ ಹಿಂದಿರುಗಿ ಬಂದರು. ಯೋಗ ಸಾಧನದಿಂದ ಕಷ್ಟ ಆಗುವುದೇ ಹೊರತು ಈ ಸ್ವರೂಪ ಪ್ರಾಪ್ತಿಯಾಗಲಾರದು ಎಂದರಿತು ಸಾಧಕರು ಯೋಗಾಭ್ಯಾಸವನ್ನೇ ಬಿಟ್ಟರು. ಅಲ್ಲದೆ ಕೇವಲ ಅಧ್ಯಯನಾದಿಗಳನ್ನು ಸತ್ಕರ್ಮಗಳನ್ನು ಮಾಡುತ್ತಾ ಹೆಚ್ಚು ಆವೇಶದಿಂದ ಸತ್ಯಲೋಕದವರೆವಿಗೂ ಹೋಗಿ ಸೇರುವರೇ ಹೊರತು ನನ್ನ ಸ್ವರೂಪವನ್ನು ನೋಡಲಾರರು. ಹೇ ಸರ್ವೈಶ್ವರ್ಯದ ಉಗ್ರತೆಯನ್ನು ನೋಡುತ್ತಲೇ ತಪಸ್ಸು ಮಾಯವಾಗುವುದು. ಈ ತಪೋಕ್ಷೇತ್ರಕ್ಕೆ
ಪರತೀರವೂ ಬಹುದೂರವೂ ಆದ ವಿಶ್ವರೂಪವು ಧೂಪ ಸಂಪತ್ತಿಯನ್ನು ರೂಪ ಸಂಪತ್ತಿಯನ್ನು ಸಂದರ್ಶಿಸುವುದಕ್ಕೆ ಈ ದಿನ ಈ ಮಾನವಲೋಕದಲ್ಲಿ ನೀನೊಬ್ಬನೇ ಅರ್ಹನಾಗಿರುವೆ. ನೀನು ಪಡೆದ ಸೌಭಾಗ್ಯವು ಸ್ವಯಂ ಬ್ರಹ್ಮನಿಗೂ ಸಹ ದರ್ಶನ ಮಾಡುವುದಕ್ಕೆ ಲಭಿಸಿರಲಿಲ್ಲ. ಇಷ್ಟೆಲ್ಲವನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೋಡಿ, ಇಷ್ಟು ಉತ್ತಮವಾದ ಶ್ರೇಷ್ಠವಾದ ಒಂದು ಅವಕಾಶ, ಸೌಭಾಗ್ಯವಾದ ಅರ್ಜುನನ ಸೌಭಾಗ್ಯ ಎಷ್ಟೆಂದು ಹೇಳುತ್ತಿರೋದು. ಯಾಕಂದರೆ ಅಷ್ಟೊಂದು ಅದೃಷ್ಟಶಾಲಿ ಆತನು. ನೀನು ವಿಶ್ವರೂಪವನ್ನು ನೋಡಿ ಸ್ವಲ್ಪವೂ ಹೆದರದೆ, ಇದಕ್ಕಿಂತಲೂ ಹೆಚ್ಚಿನ ವಸ್ತುವಿರಬಹುದೆಂದು ಭಾವಿಸದೆ ಆನಂದದಿಂದ ಇರು. ವಿಶ್ವರೂಪ ನೋಡ್ದಲ್ಲ, ಇದಕ್ಕಿಂತ ಹೆಚ್ಚಿನದು ಇನ್ನೇನಾದರೂ ಇದೆಯೇನೋ ಅಂತ ಅನ್ಕೋಬೇಡ. ಯಾಕಂದರೆ ಇದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ಇದನ್ನು ನೋಡಿ ನೀನು ಆನಂದದಿಂದ ಇರು. ಒಂದು ವೇಳೆ ಅಮೃತ ಸಮುದ್ರವೇ ಬಂದು ಮೇಲೆ ಬಿದ್ದರೂ ಮುಳುಗಿ ಹೋಗುವೆನೆಂಬ ಭಯದಿಂದ ಯಾವನಾದರೂ ಹೆದರಿ ಓಡಿ ಹೋಗುವನೇ? ಅಮೃತ ಒಂದು ಹನಿ ಸಿಕ್ಕಿದ್ರೂ ಸಾಕು ಅಂತ ಅಮೃತಕ್ಕಾಗಿ ಹಂಬಲಿಸುವಾಗ ಇಡೀ ಅಮೃತ ಸಾಗರವೇ ಬಂದು ಇವನನ್ನು ಮುಳುಗಿಸ್ತಾ ಇದೆ ಅಂತ ಅಂದರೆ ಯಾರಾದರೂ ಎದುರ್ಕೊಂಡು ಓಡೋಯ್ತಾರ? ಮುಳುಗಿ ಜೋಡಿಬೇಕು ಅಷ್ಟೆ. ಅಥವಾ ಚಿನ್ನದ ಪರ್ವತವು ಕಂಡು ಬಂದರೆ ಇಷ್ಟು ದೊಡ್ಡ ಬೆಟ್ಟವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವುದು ಹೇಗೆಂದು ಯೋಚಿಸುತ್ತಾ ಬಿಟ್ಟು ಹೋಗುವನೇ? ಚಿನ್ನದ ಪರ್ವತವೇ ಸಿಕ್ಕಿದ್ರೆ ಯಾರು ಬಿಟ್ಟಾರೆ? ಅದೃಷ್ಟವಶದಿಂದ ಚಿಂತಾಮಣಿಯೇ ಲಭಿಸಿದರೂ ಭಾರವನ್ನು ಹೊರುವುದು ಹೇಗೆಂದು ಯಾವನಾದರೂ ಬಿಸಾಡುವನೇ? ಕಾಮಧೇನುವು ದೊರೆತರೆ ಪೋಷಿಸುವುದು ಕಷ್ಟವೆಂದು ಯಾವನಾದರೂ ಮನೆಯಿಂದ ಓಡಿಸುವನೇ? ಸಹಸ್ರಾರು ಮೈಲಿಯ ದೂರದಲ್ಲಿದ್ದು ಇಡೀ ಜಗತ್ತನ್ನೇ ಸಂರಕ್ಷಿಸತಕ್ಕ ಸೂರ್ಯಚಂದ್ರರು ಸಾಕ್ಷಾತ್ತಾಗಿ ತಾವೇ ಮನೆಯ ಬಾಗಿಲಿಗೆ ಬಂದರೆ ಯಾವನಾದರೂ, ಹೇ ಸೂರ್ಯದೇವ, ನಿನ್ನ ಆಗಮನದಿಂದ ನನ್ನ ಗೃಹವು ಸುಟ್ಟು ಬೂದಿಯಾಗುತ್ತದೆ. ಹೇ ಶಶಾಂಕನೇ, ಅಂದರೆ ಚಂದ್ರನೇ, ನಿನ್ನ ಶೀತಳ ಕಿರಣದಿಂದ ನಾವೆಲ್ಲರೂ ಶೈತ್ಯವೇರಿ ಸಾಯುತ್ತೇವೆ. ದಯಮಾಡಿ ಹಿಂದಿರುಗಿ ಎಂದು ಹೇಳುವರೆ. ಅಂದರೆ ಮಹತ್ತರದ ಸೌಭಾಗ್ಯ ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದರೆ ಯಾರಾದರೂ ಅದನ್ನು ತಿರಸ್ಕಾರ ಮಾಡ್ತಾರೆಯೇ? ಮಾಡೋದಿಲ್ಲ. ಆದರೆ ಅಜ್ಞಾನದಿಂದ ಇಂಥ ಕೆಲಸಗಳು ಎಷ್ಟೋ ಬಾರಿ ಆಗುತ್ತೆ. ಯಾಕಂದರೆ ಮಾನವ ಸಹಜವಾದ ನಮ್ಮಗಳಲ್ಲಿ ಇರ್ತಕ್ಕಂಥದ್ದು ಏನಂದರೆ, ನಾವು ಕಂಡಂತೆ ಕೆಲವರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಊಟಕ್ಕೇನು ಕೊರತೆ ಇರೋದಿಲ್ಲ, ಯಾವ ಕಡೆಯಿಂದಾದರೂ ಊಟ ಲಭಿಸ್ತಾ ಇರ್ತದೆ. ಆದರೆ ಅವರು ಆ ಊಟವನ್ನು ತಿರಸ್ಕಾರ ಮಾಡ್ತಾ ಇರ್ತಾರೆ, ಅಪಹಾಸ್ಯ ಮಾಡ್ತಿರ್ತಾರೆ. ಈ ಊಟ ಚೆನ್ನಾಗಿಲ್ಲ, ಈ ಊಟ ಚೆನ್ನಾಗಿಲ್ಲ. ಎಷ್ಟೋ ಬಾರಿ ಅವರು ತುಂಬ ಕೀಳಾಗಿ ಮಾತಾಡೋದು ಉಂಟು. ಈ ಊಟನ ನಾಯಿ ತಿನ್ನೋದಿಲ್ಲ ಅಂತ. ಈ ರೀತಿಯಾದ ಕೀಳರಿಮೆಯ ಮಾತುಗಳನ್ನು ಆಡಿದವ್ರನ್ನೂ ಕೂಡ ನಾವು ನೋಡಿದ್ದೀವಿ. ಆದರೆ ಅವ್ರ ಸೌಭಾಗ್ಯಕ್ಕೆ ಅದು ಎಣ್ಣೆ ಇಲ್ಲದಂತೆ ಅವ್ರಿಗೆ ಎಷ್ಟೋ ಜನ ಊಟ ಇಲ್ಲದೆ, ಒಂದೊತ್ತು ಊಟ ಇಲ್ಲದೆ ಕಷ್ಟಪಡ್ತಾ ಇರ್ತಾರೆ. ಒಂದು ವಾರಕ್ಕೆ 2 ಸಲ ಊಟ ಮಾಡೋದು ಕಷ್ಟ ಅಂತ ಆ ರೀತಿಯಲ್ಲಿ ಕಷ್ಟಪಡೋರು ಇರ್ತಾರೆ. ಆದರೆ ಇವ್ರುಗಳಿಗೆ ಪ್ರತಿನಿತ್ಯ ಪುಷ್ಕಳವಾದ ಊಟ 3 ಟೈಮ್ ಸಿಗ್ತಾ ಇದ್ರೂ ಕೂಡ ಅದನ್ನು ಅವರು ತಿರಸ್ಕಾರ ಮಾಡಿದವರು ಕೂಡ ಇದ್ದಾರೆ. ಈ ತಿರಸ್ಕಾರ ಮಾಡುವವರ ಗುಂಪಿಗೆ ಯಾರಾದರೂ ಸೇರ್ತಾರಾ? ಸೂರ್ಯಚಂದ್ರರೇ ಮನೆಗೆ ಬಂದರೆ, ಸೂರ್ಯ ಬಂದರೆ ನಿನ್ನ ತಾಪಕ್ಕೆ ನಾವೆಲ್ಲ ಸುಟ್ಟೋಗ್ತೀವಿ, ಬರಬೇಡ ಹೋಗು ಅಂತ ಯಾರಾದರೂ ಕಳಿಸ್ತಾರಾ? ಸೂರ್ಯ ಭಗವಾನ್ ಬಂದ್ಯಲ್ಲ ಬಾ ಅಂತ ಸ್ವೀಕಾರ ಮಾಡಬೇಕು, ಆಹ್ವಾನ ಮಾಡಬೇಕು. ಚಂದ್ರ ಬಂದರೆ ನಿನ್ನ ಶೀತದಿಂದ ನಾವೆಲ್ಲ ಸತ್ತೋಗ್ತೀವಿ, ಹೋಗು ಅನ್ನೋಕ್ಕಾಗುತ್ತಾ? ಅಂದರೆ ಈ ರೀತಿಯಲ್ಲಿ ಪರಮಾತ್ಮನ ಈ ಅಷ್ಟೈಶ್ವರ್ಯಗಳು ತಾನಾಗಿ ಲಭಿಸುವಾಗ ಯಾವ ವ್ಯಕ್ತಿಯೂ ಕೂಡ ಅದನ್ನು ತಿರಸ್ಕಾರ ಮಾಡುವಂತಿಲ್ಲ, ಮಾಡಬಾರ್ದು, ಮಾಡೋದೂ ಇಲ್ಲ. ಈ ರೀತಿಯಲ್ಲಿ ಒಂದು ವೇಳೆ ಹೀಗೆ ಹೇಳುವುದಾದರೆ ಅವನನ್ನು ಮೂರ್ಖ, ನಿರ್ಭಾಗ್ಯನೆಂದು ಜನರು ಆಡುವುದಿಲ್ಲವೇ? ಹೀಗೆಯೇ ನೀನು ನನ್ನ ಪರಮ ತೇಜಸ್ಸಾದ ವಿಶ್ವರೂಪದ ಐಶ್ವರ್ಯವು ನಿನಗೆ ಸಹಜವಾಗಿಯೇ ಲಭಿಸಿದ್ದರೂ ನೀನು ಗಾಬರಿಗೊಳ್ಳುವುದೇಕೆ? ನೀನು ಯಾಕೆ ತಾನಾಗಿಯೇ ಈ ವಿಶ್ವರೂಪ ದರ್ಶನ ನಿನಗೆ ಸಿಕ್ಕಿದೆ, ಯಾಕೆ ಗಾಬರಿ ಆಗ್ತಾ ಇದೆ ಅಂತ ಅರ್ಜುನನಿಗೆ ಕೃಷ್ಣನು ಕೇಳ್ತಾ ಇದ್ದಾನೆ. ನೀನು ಗಾಬರಿಗೊಳ್ಳುವುದೇಕೆ? ಮೂರ್ಖನಾಗಿರುವ ನಿನಗೆ ಇದರ ಅರಿವಾಗಲಿಲ್ಲವೇ? ಹೇ ಅರ್ಜುನ, ನಿನ್ನ ಮೇಲೆ ನಾನು ಕೋಪಿಸಿಕೊಳ್ಳುವುದೇಕೆ? ನೈಜವಾದ ಶರೀರವನ್ನು ತೊರೆದು ಅದರ ನೆರಳನ್ನು ಆಲಿಂಗನ ಮಾಡಬೇಕೆಂದಿರುವೆ. ನಿಜವಾದ ಶರೀರವನ್ನು ಬಿಟ್ಟು ನೆರಳನ್ನು ತಬ್ಬಿಕೊಂಡಂತೆ ನೀನು ನಿಜವಾದ ಈ ವಿಶ್ವರೂಪವನ್ನು ಬಿಟ್ಟು ಮಾಮೂಲಿ ಕೃಷ್ಣನ ರೂಪನ ತೋರಿಸು ಅಂತ ಕೇಳ್ತಾ ಇದೀಯ. ವಿಶ್ವರೂಪವು ನನ್ನ ನೈಜ ರೂಪವೇ ಹೊರತು ಚತುರ್ಭುಜ ಮೂರ್ತಿಯಾದ ಕೃಷ್ಣನದಲ್ಲ. ನೀನು ನನ್ನ ವಾಸ್ತವಿಕ ಸ್ವರೂಪಕ್ಕೆ ಹೆದರಿ ಚತುರ್ಭುಜ ಸ್ವರೂಪವನ್ನು ಪ್ರೇಮಿಸುತ್ತಿರುವೆ. ಹೇ ಅರ್ಜುನ, ನೀನು ನಿನ್ನ ಮೂರ್ಖತೆಯನ್ನು ಬಿಡು. ಪುನಃ ಈ ಭ್ರಾಂತಿಯಲ್ಲಿ ಮುಳುಗಬೇಡ. ಅತ್ಯಂತ ವಿಸ್ತಾರವೂ ಪ್ರಚಂಡವೂ ಆಗಿರುವ ಈ ವಿಶ್ವರೂಪವು
ನೋಡುವುದಕ್ಕೆ ಭಯಂಕರವಾಗಿದ್ದರೂ ವಸ್ತುತಃ ಇದೇ ನನ್ನ ಸಹಜ ರೂಪವೆಂದು ನೀನು ಚೆನ್ನಾಗಿ ತಿಳಿ. ಪರಮಲೋಭಿಯ ಶರೀರವು ಅನ್ಯ ವ್ಯವಹಾರದಲ್ಲಿದ್ದರೂ ಮನಸ್ಸು ಮಾತ್ರ ದ್ರವ್ಯವನ್ನೇ ಚಿಂತಿಸುವಂತೆ, ಅಥವಾ ಹೆಣ್ಣು ಪಕ್ಷಿಯು ಆಕಾಶದಲ್ಲಿ ಹಾರಾಡುತ್ತಿದ್ದರೂ ಅದರ ಮನಸ್ಸು ಗೂಡಿನಲ್ಲಿರುವ ಪುಟ್ಟ ಮರಿಗಳನ್ನೇ ಚಿಂತಿಸುವಂತೆ, ಅಥವಾ ಗೋವು ವನದಲ್ಲಿ ಮೇಯುತ್ತಿದ್ದರೂ ಮಾತೃವಾತ್ಸಲ್ಯದಿಂದ ತನ್ನ ಕರುವನ್ನೇ ಚಿಂತಿಸುವಂತೆ, ನೀನೂ ಸಹ ಸ್ನೇಹ ಸುಖದ ಲಾಭಕ್ಕಾಗಿ ಚತುರ್ಭುಜ ಕೃಷ್ಣಮೂರ್ತಿಯನ್ನು ಧ್ಯಾನಿಸುತ್ತಿದ್ದರೂ ನನ್ನ ವಿಶ್ವರೂಪದಲ್ಲಿರುವ ಪ್ರೇಮವನ್ನು ಶ್ರದ್ಧೆಯನ್ನು ಎಂದಿಗೂ ತೊರೆಯದೆ ಬಾರಿ ಬಾರಿಗೂ ಸ್ಮರಿಸುತ್ತಿರು. ಹೊಸದಾಗಿ ನೋಡಿದ ಈ ಸ್ವರೂಪದಲ್ಲಿ ನಿನಗುಂಟಾಗಿರುವ ಭಯವೆಲ್ಲವನ್ನು ಬಿಟ್ಟು ಈ ವಿಶ್ವರೂಪದಲ್ಲಿಯೇ ಪ್ರೇಮವನ್ನು ಸ್ಥಿರಪಡಿಸು. ಈಗ ನೀನು ಹೇಳಿದಂತೆಯೇ ನನ್ನ ಮೊದಲಿನ ಸೌಮ್ಯ ರೂಪವನ್ನು ಸಂತೋಷದಿಂದ ಮನದಣಿಯುವಂತೆ ನೋಡೆಂದು ಶ್ರೀಕೃಷ್ಣನು ಹೇಳಿದನು. ಈಗ ಅರ್ಜುನನಿಗೆ ಇಷ್ಟೆಲ್ಲವನ್ನು ಹೇಳಿ ಆದಮೇಲೆ, ಆಯಿತು ನಿನ್ನ ಕೋರಿಕೆ ಅಂತ, ಈಗ ಮೊದಲನೇ ರೂಪವನ್ನೇ ನಾನು ಹೊಂದುತ್ತೀನಿ ನೋಡು ಅಂತೇಳಿ ಅರ್ಜುನನಿಗೆ ಕೃಷ್ಣನು ಹೇಳ್ತಾನೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.